ಹೊಸ ವರ್ಷ ಅಲ್ವಾ ರೀ. ಹಾಗೆ ಸದ್ಯದಲ್ಲಿ ಮಂಗ್ಳೂರವ್ರು ಒಬ್ರು ಸ್ವೀಟ್ ತುಂಬಾ ಇಷ್ಟ ಆಗಿದೆ ಬೇಕಾ ಅಂತ ಸೆಲೆಕ್ಟ್ ಮಾಡಿದ್ದು ಮೊದ್ಲಿಗ್ ನಮ್ ಮನೆಯವ್ರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಮಂಗಳವಾರ, ಗಂಟೆ ಸುಮಾರು 9:30 ಆಗ್ತಾ ಇದೆ. ವ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ. ಹೊರಗಡೆ ಹೊರಟಿದೀವಿ ಸ್ವಲ್ಪ ಕೆಲ್ಸದ ಮೇಲೆ, ಹಾಗಾಗಿ ಹೊರಟಿರೋದು. ನನ್ಗೆ ವ್ಯೂವರ್ಸ್ ಒಬ್ರು ಒಂದ್ 2-3 ವಿಡಿಯೋಗೆ ಬಂದು ಕಾಮೆಂಟ್ ಆಗ್ತಾ ಇದ್ರು, ವಿದ್ಯಾವ್ರೆ ಹೊನ್ನಾವರ್ ಟು ಇಡಗುಂಜಿ ದೇವಸ್ಥಾನಕ್ಕೆ ಎಷ್ಟು ಕಿಲೋಮೀಟರ್ ಅಂತ, ಎಷ್ಟಿರ್ಬೋದು ರೀ ಅಂದಾಜು? 15 ಆಯಿ ಮನೆಗೆ 15 ಕಿಲೋಮೀಟರ್, 10 ಕಿಲೋಮೀಟರ್ ಹತ್ತಲ್ಲ 7 ಇರಬಹುದು. ಅಂತೂ ಒಂದು 10 ಕಿಲೋಮೀಟರ್ ಒಳಗೆ. 10 ಕಿಲೋಮೀಟರ್ ಒಳಗಡೆ, ಜಾಸ್ತಿ ದೂರ ಏನಿಲ್ಲ. ನನ್ನ ಅನಿಸಿಕೆ 7 ಕಿಲೋಮೀಟರ್ ಇರಬಹುದು ಅಷ್ಟೇನೆ. ಇವತ್ತು ಒಂಥರ ಮೋಡದ ವಾತಾವರಣ, ಹಿಂಗೆ ಇರ್ಬೇಕು ಚಂದ. ಇವಾಗ ಒಂದ್ ಕೆಲ್ಸದ ಮೇಲೆ ಹೋಗ್ತಾ ಇದೀವಿ. ಆ ಕೆಲ್ಸ ಮುಗಿಸ್ಕೊಂಡು ಖುಷಿ ಸೆಲೆಕ್ಷನ್ಗೆ ಹೋಗಿ ಬರ್ಬೇಕು. ತುಂಬಾ ದಿನದ ಹಿಂದೆ ಅಕ್ಕ ಒಂದು ಸೀರೆ ತಗೊಂಡಿದ್ರು, ಅದನ್ನ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದಿದೆ. ಹಾಗಾಗಿ ಅದನ್ನು ಕೂಡ ಮಾಡ್ಕೊಂಡು ಬರ್ಬೇಕು ಅಂತ ಹೊರಟಿದೀನಿ. ನೋಡೋಣ ಎಷ್ಟು ಕೆಲ್ಸ ಮುಗಿಸ್ಕೊಂಡು ಬರ್ತೀನಿ ಅಂತ. ನನ್ಗೊಂದು ಬಟ್ಟೆ ಕೊಡಿಸ್ತಾರೀ, ನೋಡು ಕುರ್ತಾ ಕೊಡಿಸ್ತಾರೀ, ನೋಡುವ. ಆವಾಗ್ಲೇ ಹೇಳಿದ್ದೆ ಒಂದು ಪರ್ಸನಲ್ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಾ ಇದೀನಿ ಅಂತ. ಹೋಗಿದ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಹಾಗೆ ಖುಷಿ ಸೆಲೆಕ್ಷನ್ ಕಡೆ ಹೋಗ್ತಾ ಇದೀವಿ. ನಾನು ಮತ್ತೆ ವಿಡಿಯೋ ಮಾಡೋದು ಮರ್ತು ಹೋದೆ. ಇವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಸಾಂಗ್ಸ್ ಎಲ್ಲ ಕೇಳ್ತಾ ಮರ್ತೆ ಹೋದೆ. ಇವಾಗ ನಾನು ಖುಷಿ ಸೆಲೆಕ್ಷನ್ ಅಲ್ಲಿ ಇದೀನಿ. ಯಾರು ಕೂಡ ಇರ್ಲಿಲ್ಲ, ಅಣ್ಣ ಒಬ್ರೇ ಇದ್ರು. ಹಾಗಾಗಿ ಹುಡ್ಗ್ರೆಲ್ಲ ಬರ್ಲಿ, ಆಮೇಲೆ ಸೀರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಅಕ್ಕದು ಒಂದು ಸೀರೆ ಎಕ್ಸ್ಚೇಂಜ್ಗೆ ಅಂತ ಹೋಗಿದ್ದಾಗಿತ್ತು. ಹಾಗೆ ನಮ್ಮನೆಯವ್ರ ಹತ್ರ ನಾನು ಹೇಳ್ತಾ ಇದ್ದೆ, ಹೊಸ ವರ್ಷ ಅಲ್ವಾ ರೀ, ನನ್ಗೊಂದು ಡ್ರೆಸ್ ಕೊಡ್ಸಿ ಅಂತ. ಸರಿ ಅಂತ ಹೇಳಿದ್ರು. ನಾನು ಡ್ರೆಸ್ ಅನ್ನ ನೋಡ್ತಾ ಇದ್ದೆ. ನನ್ಗೆ ಹೋಗಿದ್ದೇನೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ದೆ, ಇದೊಂದನ್ನ ಇಷ್ಟಪಟ್ಟೆ, ಹಾಗೆ ತಗೊಂಡೆ ಕೂಡ. ಇನ್ನ ಸುಮಾರಿಷ್ಟು ನೋಡ್ದೆ, ಯಾವ್ದು ಕೂಡ ನನ್ಗೆ ಅಷ್ಟೊಂದು ಲೈಕ್ ಆಗ್ಲಿಲ್ಲ. ನನ್ಗೆ ಇಲ್ಲಿದ್ದವ್ರು ಎಲ್ಲರೂ ಹೇಳ್ತಾರೆ, ನಿಮ್ಗೆ ಸೆಲೆಕ್ಟ್ ಆಗೋದೇ ಕಷ್ಟ ಅಕ್ಕ ಅಂತ ನಗ್ತಾರೆ ನನ್ನನ್ನ ನೋಡಿ. ಅಂದ್ರೆ ನಾನು ಎಲ್ಲಾ ತರ ಕ್ಲಾತ್ ಅನ್ನು ತಗೊಳ್ಳೋದಿಲ್ಲ. ನನ್ಗೆ ಸ್ವಲ್ಪ ಕಾಟನ್ನೇ ಆಗ್ಬೇಕು. ಇವಾಗೆಲ್ಲ ಫುಲ್ ಕಾಟನ್ ಸಿಗೋದು ಕಡಿಮೆ ಅಲ್ವಾ, ರೇಯಾನ್ ಬಟ್ಟೆ ಆ ತರನೇ. ಹಾಗಾಗಿ ಅಂದ್ರೆ ಹೇಳೋದು ಅಷ್ಟೇನೆ. ಇನ್ನ ಕಲೆಕ್ಷನ್ ಬರೋದಿದೆ ಜಾತ್ರೆಗೆ ಅಂತ ಹೇಳಿದ್ರು. ತುಂಬಾ ಚಂದ ಚಂದ ಬಟ್ಟೆಗಳಿತ್ತು. ಸಾಕಷ್ಟು ಬಟ್ಟೆಗಳಿತ್ತು. ಎಲ್ಲ ಜೋಡ್ಸಿರೋದು ಅವೆಲ್ಲ ಕುರ್ತಾಗಳೇನೆ. ಆ ಕಡೆ ನಾನ್ ನಿಂತಿರೋ ಕಡೆ ಬೆಳಿಗ್ಗೆ ಹೋಗಿದ್ರಿಂದ ಓನರ್ ಇರ್ಲಿಲ್ಲ. ಓನರ್ ತಮ್ಮ ಇದ್ರು, ಅವರು ಕೂಡ ಓನರ್ನೇ, ಕೌಂಟರ್ ಅಲ್ಲಿ ಇದ್ರು. ಎಲ್ಲ ಅವರು ರಿಲೇಶನ್ನೇ ಇಲ್ಲಿ ಅಂಗಡಿನಲ್ಲಿರೋರು. ಈ ಕಡೆಯವರೆಲ್ಲ ಹೊರಗಡೆಯವರು, ಗುಜರಾತ್ ಆ ಕಡೆಯವರು. ಇವಾಗ ಮೇಲ್ಗಡೆ ಬಂದ್ವಿ, ಸೀರೆ ಕೌಂಟರ್ ಇದು. ನಾನು ವಿಡಿಯೋ ಮಾಡಿದ್ದೆ ಅಲ್ವಾ, ದೀಪಾವಳಿ ಹಬ್ಬದ ಟೈಮ್ ನಲ್ಲಿ. ದೀಪಾವಳಿ ಹಬ್ಬಕ್ಕಿಂತ ಸ್ವಲ್ಪ ಮೊದ್ಲು ಬಹಳಷ್ಟು ಜನ ಬಂದು ಇಲ್ಲಿ ಬಟ್ಟೆ ಖರೀದಿ ಮಾಡಿದ್ದಾರೆ. ನಿಮ್ಮ ವಿಡಿಯೋ ನೋಡ್ಕೊಂಡ್ ಬಂದಿದೀವಿ ಅಂತ ಕೂಡ ಹೇಳಿದ್ದಾರೆ. ನಾವು ತುಂಬಾ ಜನಕ್ಕೆ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದಿದೀವಿ ಅಂದಾಗ ಡಿಸ್ಕೌಂಟ್ ಕೊಟ್ಟಿದೀವಿ ಅಂತಾನು ಹೇಳಿದ್ರು. ತುಂಬಾ ಖುಷಿ ಪಟ್ರು. ಸಿಕ್ಕಾಪಟ್ಟೆ ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ಖುಷಿ ಪಟ್ರು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಸಿಟ್ ಮಾಡಿದಿರೋ ಅವರಿಗೆ. ಹಾಗೆ ಸದ್ಯದಲ್ಲಿ ಮಂಗ್ಳೂರವ್ರು ಒಬ್ರು ಬಂದು ಬಟ್ಟೆನ ಖರೀದಿ ಮಾಡ್ಕೊಂಡು ಹೋಗಿದಾರಂತೆ. ಹತ್ತತ್ರ 10,000 ರೂಪಾಯಿದು ಬಟ್ಟೆ ಖರೀದಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೆ ನಿಮ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ವಿದ್ಯಾ ಅವ್ರೆ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ಅನ್ನ ನೋಡ್ತಾ ಇದ್ರೆ. ಹಾಗೆ ನಾನಿಲ್ಲಿ ಸೀರೆ ಎಲ್ಲ ನೋಡ್ತಾ ಇದ್ದೆ. ಅಕ್ಕ ಒಂದಿಷ್ಟು ಕಲರ್ ಹೇಳಿದ್ರು. ಆ ಕಲರ್ ಯಾವ್ದೂನು ಕೂಡ ಬೇಡ, ಇಲ್ದೇ ಇರೋ ಕಲರ್ ತಗೊಂಡ್ ಬಾ ಅಂತ ಹೇಳಿದ್ರು. ನನ್ಗೆ ಈ ಡಿಸೈನ್ ಅಲ್ಲಿ ಒಂದು ಸೀರೆ ತುಂಬಾ ಲೈಕ್ ಆಗಿತ್ತು. ತುಂಬಾ ಚಂದ ಇತ್ತು ಆ ಸೀರೆ ಮಾತ್ರ. ಈ ಸೀರೆ ಕೂಡ ಇದೆ, ಇದು ಬೇಡ ಅಂತ ಹೇಳಿದ್ರು. ಇದು ಚೆನ್ನಾಗಿತ್ತು ಸೀರೆ. ನಾನ್ ಇಷ್ಟಪಟ್ಟಂತಹ ಸೀರೆನ ತೋರಿಸ್ತಾ ಇದ್ದೀನಿ ನೋಡಿ, ಇದೇನೆ. 1000 ಚಿಲ್ರೆ ಆಗಿತ್ತು, 1,500 ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ತುಂಬಾ ಸಾಫ್ಟ್ ಸಿಲ್ಕ್ ಆಗಿತ್ತು ಬಟ್ಟೆ.
ಹಾಗೆ ಅಕ್ಕಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ವಿ. ಮೊದ್ಲಿಗೆ ನಮ್ಮನೆಯವರು ಫೋಟೋ ಎಲ್ಲ ಕಳಿಸ್ತಾ ಇದ್ರು ವಾಟ್ಸಪ್ ಅಲ್ಲಿ. ನಾನಿಲ್ಲಿ ಮಾತಾಡ್ತಾ ಇದ್ದೆ. ಹ್ಮ್ ಏನೋ ಹೇಳ್ತಾ ಇದ್ರು ಹಾಗೆ ಮಾತಾಡ್ತಾ ನಿಂತಿದ್ದೆ. ಇನ್ನ ಸೀರೆ ಎಲ್ಲ ತೋರಿಸ್ತಾ ಇದ್ರು ಕೂಡ. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತನೂ ಒಳ್ಳೊಳ್ಳೆ ಸೀರೆಗಳಿತ್ತು. ನನ್ಗಂತೂ ಒಂದಕ್ಕಿಂತ ಒಂದು ಲೈಕ್ ಆಯ್ತು. ಹ್ಮ್. ಈ ಸೀರೆ ಇಷ್ಟ ಆಗಿತ್ತು. ಹೋಗಿದ್ ತಕ್ಷಣನೇ ಹಿಡ್ಕೊಂಡ್ ನಿಂತ್ಕೊಂಡಿದ್ದೆ. ಏನಂತಂದ್ರೆ ನಾನ್ ಜಾಸ್ತಿ ದುಡ್ಡು ತಗೊಂಡ್ ಹೋಗಿರ್ಲಿಲ್ಲ. ಮತ್ತೆ ಕುರ್ತಾ ಬೇರೆ ತಗೊಂಡ್ಬಿಟ್ಟಿದ್ದೆ. ಸರಿ ಇನ್ಯಾವತ್ತಾದ್ರೂ ನೋಡುವ. ಏನ್ ತುಂಬಾ ದೂರ ಅಲ್ಲ ಅಲ್ವಾ? ಹೋಗಿ ತಗೊಂಡ್ ಬರ್ಬೋದು ಬೇಕಂತಂದ್ರೆ ಅಂತ ನಾನು ಸುಮ್ನೆ ಆದೆ ಆಮೇಲೆ. ಅಕ್ಕಗೆ ತೋರ್ಸಿದ್ವಿ. ತುಂಬಾ ಇಷ್ಟ ಆಗಿದೆ ಬೇಕಾ ಅಂತ ಕೇಳಿದ್ವಿ. ಅಕ್ಕ ಗ್ರೀನ್ ಇದೆ ಅಂತ ಹೇಳಿದ್ರು. ಮತ್ತೆ ಹಾಗೆ ಬೇರೆ ಎಲ್ಲ ನೋಡಿದ್ವಿ. ಇದು ಒಂಥರ ಪಿಕಾಕ್ ಗ್ರೀನ್ ಆಗಿತ್ತು. ಒಂಥರ ನವಿಲು ಬಣ್ಣ ಅಂತ ಹೇಳ್ತೀವಿ ಅಲ್ವಾ? ಆ ತರ ಆಗಿತ್ತು. ವಿಡಿಯೋನಲ್ಲಿ ನೋಡೋದಕ್ಕೂನು ಮತ್ತೆ ನಾವು ಹಾಗೆ ನೋಡೋದಕ್ಕೂನು ವ್ಯತ್ಯಾಸ ಇರುತ್ತೆ ಕಲರು. ಅವರು ಕೂಡ ಹಾಗೆ ಹೇಳ್ತಾ ಇದ್ರು. ವಿಡಿಯೋ ಕಾಲಲ್ಲಿ ಅಷ್ಟು ಚಂದ ಕಾಣೋದಿಲ್ಲ ಅಂತ. ಹಾಗೆ ಇವಾಗ ಸೀರೆ ಓಪನ್ ಮಾಡಿ ತೋರಿಸ್ತಾ ಇದ್ರು. ಸೆರ್ಗ್ ಹೇಗಿದೆ, ಬ್ಲೌಸ್ ಪೀಸ್ ಹೇಗ್ ಬಂದಿದೆ ಅಂತೆಲ್ಲಾನು ತೋರಿಸಿ ಹಾಗೆ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದಾರೆ ಇವಾಗ. ಇನ್ನ ಈ ಸೀರೆ ನಮ್ಮನೆಯವ್ರಿಗೆ ಇಷ್ಟ ಆಯ್ತು ಅಂತ ಕಾಣತ್ತೆ. ಹಾಗೆ ವಿಡಿಯೋ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತಂದ್ರೆ ಕೌಂಟರ್ ಮೇಲೂ ಇತ್ತು ಅಂತ ವಿಡಿಯೋ ಮಾಡಿದ್ರು ಏನೋ ಗೊತ್ತಿಲ್ಲ. ನಾನು ಆವಾಗ್ಲೇ ಹೇಳ್ದಾಗ್ಲೇ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಖಂಡಿತ ಈ ಕಡೆಯವರಾದ್ರೆ ವಿಸಿಟ್ ಮಾಡಿ. ಇನ್ನ ಈ ತರ ಬಾರ್ಡರ್ ಸೀರೆನಲ್ಲೆಲ್ಲ ಇತ್ತು. ಅದೆಲ್ಲ ಅಷ್ಟೊಂದ್ ಲೈಕ್ ಆಗ್ಲಿಲ್ಲ. ಇಲ್ಲಿನೂ ಕೂಡ ಸುಮಾರಷ್ಟು ಸೀರೆ ಇತ್ತು. ಇದ್ರಲ್ಲಿ ಕಲರ್ಸ್ ಅನ್ನ ತೆಗೀರಿ ಅಂತ ಹೇಳಿದ್ವಿ. ಅಕ್ಕ ಪಿಂಕ್ ಕಲರೇ ಬೇಕು, ಅದ್ರಲ್ಲಿ ಲೈಟ್ ಪಿಂಕೇ ಬೇಕು ಅಂತ ಹೇಳಿ ಕಳ್ಸಿದ್ರು. ಕೊನೆಗೆ ಈ ಸೀರೆನ ಸೆಲೆಕ್ಟ್ ಮಾಡಿದ್ದು ಮೊದ್ಲಿಗ್ ನಮ್ ಮನೆಯವ್ರು. ಹ್ಮ್ ಇದೇ ಸೀರೆ ತಗೋ, ಇದೇ ಸೀರೆ ತಗೋ ಅಂತ ಹೇಳಿದ್ರು. ಅಕ್ಕಗೆ ಮತ್ತೆ ವಿಡಿಯೋ ಕಾಲ್ ಮಾಡಿದ್ವಿ. ಸುಮಾರ್ ಹೊತ್ತು ಇವತ್ತು ಸೀರೆ ಅಂಗಡಿನಲ್ಲೇ ಕಳ್ದಿದೀವಿ. ಹಾಫ್ ಅನ್ ಅವರ್, ಮುಕ್ಕಾಲ್ ಗಂಟೆ. ನನ್ಗೆ ಬಟ್ಟೆ ಖರೀದಿಗೆಲ್ಲ ಹೋದ್ರೆ ಅಂದ್ರೆ ಟೈಮ್ ಬೇಕು. ಬೇಗನೆ ತಗೊಂಡ್ ಬರೋದಕ್ ಆಗೋದಿಲ್ಲ. ಕೊನೆಗೆ ಈ ಸೀರೆನೆ ತಗೊಂಡಿದ್ದು, ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿದೆ. ಇದರ ಬೆಲೆ 1890 ಅಂತ ಹೇಳ್ತಾ ಇದ್ರು. ಆಮೇಲೆ 1600ಕ್ಕೆ ಕೊಟ್ಟಿದ್ದಾರೆ. ಅಂದ್ರೆ ಮುಂಚೆ ₹1100 ಸೀರೆ ಆಗಿತ್ತು. ಮತ್ತೆ ₹500 ಹಾಕಿ ತಗೊಂಡಿದ್ದು. ಅಕ್ಕ ಅಮೌಂಟ್ ಕೂಡ ಕೊಟ್ಟಿದ್ರು. ಇನ್ನ ಇದ್ರಲ್ಲೇ ಇನ್ನ ಒಂದ್ ಕಲರ್ ಇತ್ತು. ಅದು ಕೂಡ ನನ್ಗೆ ಚಂದ ಅಂತ ಅನಿಸ್ತು. ಹಾಗಾಗಿ ಈ ಸೀರೆ ಕೂಡ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀರಾ ಅಂತ ಕೇಳ್ದೆ. ತುಂಬಾ ಚೆನ್ನಾಗಿತ್ತು. ಪಿಂಕ್ ಅಲ್ಲೇ ಒಂಥರ ಸ್ಕೈ ಬ್ಲೂ ತರ ಇದು. ಚೆನ್ನಾಗಿತ್ತು ಈ ಕಲರ್ ಕೂಡ. ಇಷ್ಟ ಆಯ್ತು ನನ್ಗಿದೂನು. ಹಾಗೆ ಬ್ಲೌಸ್ ಪೀಸ್ ಎಲ್ಲ ಸ್ವಲ್ಪ ಡಿಫರೆಂಟ್ ಆಗಿತ್ತು. ಸೆರಗು ಕೂಡ ಸ್ವಲ್ಪ ಚೇಂಜ್ ಇತ್ತು. ನಿಮ್ಗೆ ಯಾವ್ ಸೀರೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ. ನಾನು ತುಂಬಾ ಜಾಸ್ತಿ ಸೀರೆನ ತೆಗ್ಸೋದಕ್ಕೆ ಹೋಗ್ಲಿಲ್ಲ. ಮತ್ತೆ ಪಾಪ ಅವರೆಲ್ಲ ಫೋಲ್ಡ್ ಮಾಡಿ ಎತ್ತಿಡ್ಬೇಕಲ್ವಾ? ಹಾಗಾಗಿ ಅಲ್ಲಿ ಹ್ಯಾಂಗ್ ಮಾಡಿದ್ರಲ್ವಾ ಅದ್ರಲ್ಲೇ ಕಲರ್ಸ್ ತೆಗೀರಿ ಅಂತ ತೆಗಿಸಿದ್ದಾಗಿತ್ತು. ಇನ್ನ ಇದು ಒಂದು ನ್ಯೂ ಪ್ಯಾಟರ್ನ್ ಅಲ್ಲಿ ಇದೆ. ಚೆನ್ನಾಗಿದೆ ನೋಡಿ ನೋಡಿ ಅಂತ ಅವರೇ ತೋರಿಸ್ತಾ ಇದ್ರು. ಬೇಡ ಅಂತ ಅಂದ್ರುನು ಕೇಳಲಿಲ್ಲ. ನೋಡಿ ವಿದ್ಯಾ ಅವರೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಒಂಥರ ಇವಾಗೆಲ್ಲ ಬಂದಿದೆ ಅಲ್ವಾ ಸಾಫ್ಟ್ ಸಿಲ್ಕ್ ಸೀರೆ ಆ ತರದ್ರಲ್ಲಿ. ನನ್ಗೆ ಆತರ ಎಲ್ಲ ಅಷ್ಟೊಂದ್ ಲೈಕ್ ಆಗೋದಿಲ್ಲ. ಬಾರ್ಡರ್ ಸೀರೆನೇ ನಾನ್ ತುಂಬಾ ಇಷ್ಟ ಪಡೋದು. ಇವಾಗ ಬಿಲ್ಲಿಂಗು. ಮೊದ್ಲಿಗೆ ನನ್ ಡ್ರೆಸ್ ಅನ್ನ ಬಿಲ್ಲಿಂಗ್ ಮಾಡಿ ಕೊಟ್ರು. 2 ಕೂಡ ಸಪರೇಟ್ ಬಿಲ್ ಮಾಡಿ ಅಂತ ಹೇಳಿದ್ದೆ. ನನ್ ಡ್ರೆಸ್ ಬಿಲ್ಲಿಂಗ್ ಆಯ್ತು. ಹಾಗೇನೆ ಇವಾಗ ಸೀರೆ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಓನರ್ ತಮ್ಮ ಇವ್ರು. ಇವ್ರು ಕೂಡ ಓನರೇ. ಅವ್ರು ಅವರ ಚಿಕ್ಕಪ್ಪನ್ ಮಗ ಅಂತೆ. ನಾನು ಅಣ್ಣಗೆ ಹೇಳ್ತಾ ಇದ್ದೆ ಬಿಲ್ ಕೊಟ್ಬಿಡಿ. ಆಮೇಲೆ ಎಲ್ಲರೂ ಹೇಳ್ತಾರೆ ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ ಅಂತ ನೀವು ಆ ಅಂಗಡಿಗೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದೆ. ನಗ್ತಾ ಇದ್ರು ಅವ್ರು ಆಮೇಲೆ. ನೀವು ವಿಡಿಯೋ ನೋಡ್ಕೊಂಡ್ ಹೋಗ್ತೀರಿ ಅಲ್ವಾ? ಆವಾಗ ಹೇಳಿ ಅವ್ರಿಗೆ. ನಿಮ್ಗೆ ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ. ಹಾಗಾಗಿ ನಾನ್ ಹೇಳ್ತಾ ಇರೋದು ಅಷ್ಟೇನೆ. ನನ್ಗೆ ಏನೋ ಒಂಥರ ಖುಷಿ ಅಂತ ಅನ್ಸತ್ತೆ. ತುಂಬಾ ಗೌರವದಿಂದ ನೋಡ್ತಾರೆ. ತುಂಬಾ ಪ್ರೀತಿಯಿಂದ ನಮ್ಮನ್ನ ಮಾತಾಡಿಸ್ತಾರೆ. ಇಷ್ಟೇ ಅಲ್ವಾ ಸ್ನೇಹಿತರೆ ಬೇಕಾಗಿರೋದು. ಒಬ್ರಿಂದ ರೆಸ್ಪೆಕ್ಟ್ ಸಿಕ್ಕಿದ್ರೆ ಅಷ್ಟೇ ಖುಷಿ. ಹಾಗೆ ಜೊತೆ ನಾವು ಕೂಡ ಅವರನ್ನ ಅಷ್ಟೇ ರೆಸ್ಪೆಕ್ಟ್ ಕೊಟ್ಟೇನೆ ಮಾತಾಡಿಸ್ತೀವಿ. ನಾನು ಕುರ್ತಾನ ಮನೆಗ್ ಹೋಗಿದ್ ನಂತರ ತೋರಿಸ್ತೀನಿ ಆಯ್ತಾ? ಇವ್ರಿಗೆಲ್ಲ ಬಾಯ್ ಹೇಳಿ ನಾವು ಹೊರಟ್ವಿ. ಸೀರೆನ ಅಲ್ಲೇ ಸೀರೆ ಕೌಂಟರ್ ಅಲ್ಲಿ ಓಪನ್ ಮಾಡಿ ತೋರ್ಸಿದ್ವಿ. ಪಿಂಕ್ ಕಲರ್ ಸೀರೆ ಅಂತ. ಅದೇ ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇವಾಗ ನಾವು ಇಲ್ಲಿಂದ ಹೊರಟ್ವಿ. ಜೋಶಲ್ಲಿ ಬಂದ್ವಿ ಬೇಗನೆ ಹೋಗ್ಬೇಕು ಅಂತ. ನೋಡಿದ್ರೆ ಒಂದ್ 15ರಿಂದ 20 ನಿಮಿಷ ಗಾಡಿನೇ ಸ್ಟಾರ್ಟ್ ಆಗಿರ್ಲಿಲ್ಲ. ಖರೀದಿ ಎಲ್ಲ ಆಯ್ತು. ಇವಾಗ ಸೀದಾ ಮನೆ ಕಡೆ ಪ್ರಯಾಣ. ಗಾಡಿ ಸ್ಟಾರ್ಟ್ ಆಗೋದಕ್ಕೆ ಒಂದು 15 ನಿಮಿಷ ಆಯ್ತು. ನಾನು ಅನ್ಕೊಂಡಿದ್ದೇನಂದ್ರೆ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಇಲ್ಲೇ
ಇವಾಗ ತಾನೇ ಮನೆಗೆ ಬಂದೆ, 11:30 ಸೀರೆನ ಅಕ್ಕಂಗೆ ಕೊಟ್ಬಿಟ್ಟು ಬಂದಿದ್ದೀನಿ. ಹಾಗೇನೆ ಸೀರೆ ತೋರಿಸಿದ್ದೆ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡು ತಂದಿದ್ದು ಯಾವುದು ಅಂತ ವ್ಲಾಗಲ್ಲಿ ಈಗಾಗಲೇ ಇರ್ತೀನಿ, ಮತ್ತೆ ತೋರಿಸೋದಲ್ವಾ. ನಾನೊಂದು ಕುರ್ತಾ ತೊಗೊಂಡಿದ್ದೀನಿ. ಹಾಗೆ ಪಾರ್ಸಲ್ ಕೂಡ ಬರ್ತಾ ಇದ್ದಾಗ್ಲೇ. ಏನು ಪಾರ್ಸಲ್ ಅಂತಂದರೆ ಬೆಡ್ಶೀಟು. ಆನ್ಲೈನಲ್ಲಿ ಒಂದು ಬೆಡ್ಶೀಟನ್ನು ಆರ್ಡರ್ ಹಾಕಿದ್ದೆ ಮೀಶೋನಲ್ಲಿ, ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ. ಆಮೇಲೆ ಇವಾಗ ನಾನು ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೇಕು. ಬೆಳಿಗ್ಗೆ ತಿಂಡಿ ತಿಂದು ಹೋಗಿದ್ದು ನಾನು ಅಡುಗೆ ಮಾಡಿ, ಆಮೇಲೆ ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಎಲ್ಲ ತೊಳ್ಕೊಳ್ಬೇಕು. ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು. ಸಂಜೆ ಕೆಲಸ ಎಲ್ಲ ಮುಗಿಸಿ ನಾನು ಕೆಳಗಡೆ ಹೋಗ್ತಾ ಇದ್ದೆ ಬಟ್ಟೆ ಎಲ್ಲ ತರೋದಕ್ಕೆ ಅಂತ. ನನ್ಗೆ ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ರೆ ಏನೋ ಒಂಥರ ಸುಸ್ತು ಅನ್ನೋ ತರ ಫೀಲ್ ಆಗ್ತಾ ಇರತ್ತೆ. ಯಾಕೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನನ್ನನ್ನ ನೋಡಿ ತುಂಬಾ ಜನ ಕಂಡು ಹಿಡಿತಾರೆ ಕೂಡ. ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ರೆ ತುಂಬಾ ಸುಸ್ತಾಗ್ತೀರಿ ವಿದ್ಯಾ ಅಂತ. ನಾನ್ ಮಧ್ಯಾಹ್ನ ಮಲ್ಕೊಂಡ್ ಬಿಟ್ಟಿದ್ದೆ. ಹೊರಗಡೆಯಿಂದ ಬಂದು ಒಂದ್ ರೌಂಡ್ ಕೆಲ್ಸ ಮುಗಿಸಿ, ಊಟ ಮುಗಿಸಿ ಮಲ್ಕೊಂಡ್ ಬಿಟ್ಟಿದ್ದೆ. ಸಂಜೆ ಅಕ್ಕ ಬಂದು ನನ್ಗೆ ಕಲ್ಲಂಗಡಿ ಹಣ್ಣು ಕೊಟ್ಬಿಟ್ಟು ಹೋಗಿದ್ರು. ತುಂಬಾ ಸ್ವೀಟ್ ಆಗಿತ್ತು. ನಾನು ಕಟ್ ಮಾಡಿ ತಿಂತಾ ಇದ್ದೀನಿ. ಅಕ್ಕನ್ ತಮ್ಮ ಬಂದಿದ್ರು ಸಂಡೆ. ಅಕ್ಕನ್ ತಮ್ಮ ತಂದಿದ್ದಾಗಿತ್ತು. ನಾನ್ 2 ಪೀಸ್ ಕಟ್ ಮಾಡ್ಕೊಂಡೆ. ನಮ್ ಮನೆಯವ್ರು ಇರ್ಲಿಲ್ಲ, ಶಾಪಿಗ್ ಹೋಗಿದ್ರು. ಹಾಗೆ ಮಿಕ್ಕಿದ್ದನ್ನ ಫ್ರಿಡ್ಜ್ ಅಲ್ಲಿ ಎತ್ತಿಟ್ಟೆ. ನಾನಿಲ್ಲಿ ಕಲ್ಲಂಗಡಿ ಹಣ್ಣ್ ತಿಂತಾ ಕೂತಿದ್ದೆ. ನನ್ ಮಗ ಬಂದ ನೋಡಿ. ನನ್ ಮಗ ಡಾನ್ಸ್ ಮಾಡ್ತಿದ್ದಾನೆ. ಇವಾಗ ಡಾನ್ಸ್ ಕಲಿಸ್ತಾ ಇದ್ದಾರಂತೆ ನನ್ ಮಗಂಗೆ ಸ್ಕೂಲಲ್ಲಿ. ನಾನ್ ಕಲ್ಲಂಗಡಿ ಹಣ್ಣ್ ತಿಂತಾ ಇದ್ದೆ ಅಲ್ವಾ, ಮಗನೇ ನೀನು ತಿನ್ನು ಅಂದೆ. ಇಲ್ಲ ಚಿಕ್ಕಮ್ಮ, ನಾನು ಈಗ ತಾನೇ ಕಲ್ಲಂಗಡಿ ಹಣ್ಣಿಂದು ಜ್ಯೂಸ್ ಮಾಡ್ಕೊಂಡು ಕುಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ದ. ಸರಿ ಅಂತ ಇವಾಗ ಇಬ್ರುನು ಪೇಪರ್ ಕಟಿಂಗ್ ಮಾಡಿ ಅಂಟಿಸ್ತಾ ಇದೀವಿ. ಇದು ಒಂಥರ ನಮ್ಗೆ ಪ್ರತಿದಿನ ಕೆಲ್ಸ ಆಗ್ಬಿಟ್ಟಿದೆ ಇತ್ತೀಚೆಗೆ. ಹಕ್ಕಿ ಕೂಗ್ತದೆ ನೋಡು ಮಗನೇ. ಒಳ್ಳೆ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್. ಇಲ್ಲ ನಾನು ಮತ್ತು ಚಿಕ್ಕಮ್ಮ ಫ್ರೆಂಡ್. ನಾನಿಲ್ಲಿ ರಾತ್ರಿ ಊಟಕ್ಕೆ ಒಂದ್ 2 ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡಿದ್ರೆ 2 ರೊಟ್ಟಿ ಆಗುವಷ್ಟು ಹಿಟ್ಟಿತ್ತು. ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಮಿಕ್ಕಿತ್ತು. ಸಾಕಾಗ್ತಾ ಇರ್ಲಿಲ್ಲ. ಮತ್ತೆ ಅನ್ನ ಮಾಡಿದ್ರೆ ಮಿಕ್ಬಿಡತ್ತೆ, ಎಷ್ಟೇ ಸ್ವಲ್ಪ ಅನ್ನ ಮಾಡಿದ್ರುನು. ಹಾಗಾಗಿ 2 ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋದು. ಮೊನ್ನೆದು ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು, ಬಿಸಿ ಮಾಡಿಟ್ಟಿದ್ದೆ. ಅದ್ರ ಜೊತೆ ಚೆನ್ನಾಗಿರತ್ತೆ ಅಂತ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಚಿಕನ್ ಸಾಂಬಾರ್ ಜೊತೆ ರೊಟ್ಟಿ ಮಾಡುವಾಗ ಈ ಚಪಾತಿ ಎಲ್ಲ ಲಟ್ಟಿಸ್ತಾರೆ ನೋಡಿ, ಆ ತರ ರೊಟ್ಟಿನ ರೆಡಿ ಮಾಡ್ಕೊಳ್ತೀನಿ. ತಿನ್ನೋದಕ್ ಚೆನ್ನಾಗಿರತ್ತೆ ಅನ್ನೋಗೋಸ್ಕರ. ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.